ಹಾಯ್ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಚಿಕನಲ್ಲಿ ಮಾಡೋ ಅಂಥದ್ದು ಚಿಕನ್ ಚಾಪ್ಸ್ನ ತೋರಿಸ್ಕೊಡ್ತೀನಿ. ಅದು ಮೈಸೂರು ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಅದನ್ನು ತೋರ್ಸೋಕ್ಕಿಂತ ಮುಂಚೆ ನಾವು ಚಿಕನನ್ನು ಏನಕ್ಕೆ ತಿಂದರೆ ಅದರಿಂದ ಏನು ಬೆನಿಫಿಟ್ ಅನ್ನೋದನ್ನು ತಿಳ್ಕೊಳ್ಳೋಣ. ಚಿಕನ್ನು ಮಸಲ್ಸ್ನ ಬಿಲ್ಡ್ ಮಾಡುತ್ತೆ, ಚೆನ್ನಾಗಿ ಸ್ಟ್ರೆಂತಿಂಗು, ಬೋನು ಸ್ಟ್ರೆಂತ್ ಆಗುತ್ತೆ ಇದರಿಂದ, ಮತ್ತು ಇಂಪ್ರೂವ್ ಹಾರ್ಟ್ ಹೆಲ್ತ್ ಆಗುತ್ತೆ. ಮತ್ತು ಇದು ಫ್ಯಾಟು ಇದರಲ್ಲಿ 3.6 ಗ್ರಾಮ್ ಅಷ್ಟಿರುತ್ತೆ, ಪ್ರೋಟೀನು 31 ಗ್ರಾಮ್ ಅಷ್ಟಿರುತ್ತೆ, ಫೈಬರು 0 ಗ್ರಾಮ್ ಇರುತ್ತೆ ಅಷ್ಟಿರುತ್ತೆ. ಮತ್ತು ಲಿವರಲ್ಲಿ ಚಿಕನಲ್ಲೆಲ್ಲ ತಿನ್ನೋದಕ್ಕಿಂತ ಲಿವರ್ ತಿಂದರೆ ಅದರಲ್ಲಿ ತುಂಬಾ ವಿಟಮಿನ್ಸ್ ಜಾಸ್ತಿ ಇರುತ್ತಂತೆ ಫ್ರೆಂಡ್ಸ್. 267% ಅಷ್ಟು ವಿಟಮಿನ್ಸ್ ಇರುತ್ತಂತೆ ಲಿವರಲ್ಲಿ ತಿಂದರೆ. ಲಿವರ್ನ ಜಾಸ್ತಿ ಉಪಯೋಗಿಸ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ, ಬಟ್ ಲಿವರ್ ಯೂಸ್ ಮಾಡಿದ್ರೆ ಒಳ್ಳೆಯದಂತೆ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಫಸ್ಟ್ ತೋರಿಸ್ತೀನಿ ನೋಡಿ. ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ, ಮತ್ತು ಇದು ಗೋಡಂಬಿ, ಮತ್ತು ಗರಂ ಮಸಾಲೆ, ಹುರ್ಗಡ್ಲೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಮತ್ತು ಇದಕ್ಕೆ ಹಸಿಮೆಣಸಿಕಾಯಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಅನ್ನೋರು ಒಣಮೆಣ್ಸಿಕಾಯಿನೂ ಹಾಕ್ಕೊಂಡು ಉಪಯೋಗಿಸ್ಕೋಬೋದು. ನಾನಿವತ್ತು ಹಸಿಮೆಣಸಿಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಹಸಿಮೆಣಸಿಕಾಯಿನೂ ಉಪಯೋಗಿಸ್ಬೋದು, ಒಣಮೆಣ್ಸಿಕಾಯಿನೂ ಉಪಯೋಗಿಸ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ಗಸಗಸೆನೂ ಸ್ವಲ್ಪ ಹಾಕ್ಕೋಬೋದು, ಮತ್ತು ಚಕ್ಕೆ ಲವಂಗದ ಪುಡಿನೂ ಹಾಕ್ಕೋಬೋದು. ನಾವು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಖಾರ ರುಬ್ಬಕ್ಕೂ ಹಾಕ್ಕೋಬೋದು. ಅಥವಾ ನಾನು ಈ ಸರಿ ಏನು ಮಾಡ್ತಾಯಿದ್ದೀನಿ, ಹಸಿ ಖಾರನೇ ರುಬ್ಕೊಂಡು ಅದನ್ನು ಚಿಕನ್ ಒಳಗೆ ಹಾಕಿದಾಗ ಅದನ್ನೇ ಸ್ವಲ್ಪ ಡ್ರೈ ಹುರಿಯೋದು, ನೀರು ಹಾಕೋಕ್ಕಿಂತ ಮುಂಚೆ ಒಂದು 3 ನಿಮಿಷ ಹುರಿದ್ರೆ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಬೋದು. ಆ ಥರ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಇದು ಬದಲು ಹಸಿಮೆಣಸಿನ್ಕಾಯಿ, ಮತ್ತು ಮೆಣಸು, ಸ್ವಲ್ಪ ಮೆಣಸನ್ನು ಹಾಕಿದ್ದೀನಿ. ಮೆಣಸು ಸ್ವಲ್ಪ ಈ ಚಳಿಗೆ, ಮಳೆಗಾಲಕ್ಕೆ ಸ್ವಲ್ಪ ಮೆಣಸನ್ನು ಸ್ವಲ್ಪ ಮುಂದಾಗಿ ಉಪಯೋಗಿಸೋಣ. ಮತ್ತು ಗೋಡಂಬಿ, ಸ್ವಲ್ಪ ಗರಂ ಮಸಾಲೆ ಪೌಡರು. ಈಗ ನೋಡಿ ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗುತ್ತೆ ಚಾಪ್ಸ್ಗೆ. ಇದು ಶುಂಠಿ, ಸ್ವಲ್ಪ ಶುಂಠಿನೂ ಹಾಕಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ. ಮತ್ತು ಹುರ್ಗಡ್ಲೆ ಫ್ರೆಂಡ್ಸ್, ತೆಂಗಿನಕಾಯಿ ಮತ್ತು ಕಾಯಿ ಹುರ್ಗಡ್ಲೆ ತಿಂದಾಗ ನಮಗೆ ಎಷ್ಟು ಟೇಸ್ಟ್ ಬರುತ್ತೆ ನೋಡಿ. ಹಂಗೆ ಸಾಂಬಾರಿಗೆ ಹಾಕಿದಾಗ ಅದು ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ನಾನು ಯಾವಾಗಲೂ ಎರಡೂ ಉಪಯೋಗಿಸ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಮಿಕ್ಸಿಗೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಲ್ವ, ರುಬ್ಕೊಂಡಿರೋದ್ಮೇಲೆ ಅದಕ್ಕೆ ಕೊನೆಯಲ್ಲಿ ರುಬ್ಬಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ, ಅದು ಚಿಕ್ಕ ಮಿಕ್ಸಿ ಅಲ್ವಾ, ಅದಕ್ಕೆ ಸ್ವಲ್ಪ ಈ ಥರ ಸೊಪ್ಪು ಒಳಗೆ ಹಾಕೊಳ್ಳೋಣ ಸೊಪ್ಪನ್ನ. ಅದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಸ್ವಲ್ಪ ಇನ್ನೊಂದೆರಡು ನಿಮಿಷ ಆದಮೇಲೆ ರುಬ್ಬೋಣ ಚೆನ್ನಾಗಿ. ರುಬ್ಕೊಂಡು ಇಟ್ಕೊಳ್ಳೋಣ. ಈ ಕಡೆ ಏನು ಮಾಡೋಣ, ಇದನ್ನು ದೊಡ್ಡ ಕುಕ್ಕರಿಗೆ ಸ್ವಲ್ಪ ಒಂದು 2 ಸ್ಪೂನ್ ತುಪ್ಪ ಹಾಕೋಬೋದು, ಅಥವಾ ಎಣ್ಣೆನೂ ಹಾಕೋಬೋದು. ನಾನು ಇವತ್ತು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಚಿಕನಲ್ಲೇ ಫ್ಯಾಟ್ ಅಂಶ ಇರುತ್ತಲ್ಲ, ಹಾಗಾಗಿ ತುಪ್ಪ ಇವತ್ತು ಹಾಕ್ಕೊಂಡಿಲ್ಲ ನಾನು. ಮತ್ತು ಫ್ರೆಂಡ್ಸ್ ನೋಡಿ, ನಾನು ಕಾಲು ಹಾಕ್ಸ್ಕೊಬರ್ತೀನಿ ಏನಾರು ತರಕ್ಕೆ ಹೋದಾಗ, ನಾನೇ ಥರ ಚಿಕನ್ನು ಸಾಮಾನ್ಯ. ಅದ್ರ ಜೊತೆಗೆ ನಾನು ಒಂದು 2-3 ಕಾಲು, ಒಂದು ತಲೆನೂ ಹಾಕ್ಸ್ಕೊಬರ್ತೀನಿ. ಯಾಕಂದರೆ ಕಾಲಲ್ಲಿ ಸ್ಟ್ರೆಂತಿಂಗ್ ಪವರ್ ಇರುತ್ತೆ. ನಾವು ನೋಡಿ, ಕಾಲು ಸೂಪೆಲ್ಲ ಮಾಡ್ಕೊಂಡು ಕುಡಿತೀವಿ, ಬಾಣ್ತೀರು, ಮತ್ತು ವಯಸ್ಸಾದವರೆಲ್ಲ ಕಾಲು ಸೂಪ್ ಮಾಡ್ಕೊಂಡು ಕುಡಿಬೇಕು ಅಂತಲ್ಲ. ಹಂಗಾಗಿ ಚಿಕನ್ ಕಾಲಲ್ಲೂ ಸ್ವಲ್ಪ ಸ್ಟ್ರೆಂತಿಂಗ್ ಪವರ್ ಇರುತ್ತೆ, ಸ್ಟ್ರೆಂತ್ ಬರುತ್ತೆ ಅದನ್ನು ತಿಂದರೆ. ಮತ್ತು ಅದು ಕಾಲು ಸೂಪು ಮಾಡ್ತೀವಲ್ಲ, ಅಷ್ಟನ್ನೇ ಪೌಷ್ಟಿಕಾಂಶ ಇದರಲ್ಲಿ ಸಿಗುತ್ತೆ. ಹಂಗಾಗಿ ನಾನು ಅದು 1 kg ಚಿಕನ್ ತಂದಾಗ ಒಂದು ಸ್ವಲ್ಪ ಕಾಲು ಹಾಕ್ಸ್ಕೊಬರ್ತೀನಿ, ಒಂದು 2-3 ಅದು ಹಾಕಿದ್ದೀನಿ. ನಿಮಗೆ ಗೊತ್ತಾಗಲಿ ತೋರಿಸೋಣ ಅಂತಲೇ ನಾನು ಇವತ್ತು ಹಾಕಿ ಅದಕ್ಕೆ ಆ್ಯಡ್ ಮಾಡಿ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಚಿಕನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು, ಒಂದು 4 ನಿಮಿಷ ಹುರಿಕೋಬೇಕು. ಒಂದು 4 ನಿಮಿಷ ಹುರಿದಾದ್ಮೇಲೆ ಫ್ರೆಂಡ್ಸ್, ಇದನ್ನೆಲ್ಲ ಸ್ವಲ್ಪ ಆದಮೇಲೆ ಉಪ್ಪು ಸ್ವಲ್ಪ ಹಿಡ್ದಿರುತ್ತೆ ಇದು, ಹಾಗಾಗಿ ನಾವು ರುಬ್ಬಿರ್ತೀವೋ ಆ ಖಾರನ ಹಾಕೊಳ್ಳೋಣ ಇದಕ್ಕೆ. ನೋಡಿ, ಇಲ್ಲಿ ಸ್ವಲ್ಪ ಚೆನ್ನಾಗಾಗಲಿ, ಇನ್ನೊಂದು 2-3 ನಿಮಿಷ ಚೆನ್ನಾಗಿ, ಒಂದು 2-3 ನಿಮಿಷ ಚೆನ್ನಾಗಿ ಉಪ್ಪು ಹಿಡಿಬೇಕು ಇದನ್ನು. ಅದು ಮತ್ತು ಹಸಿ ವಾಸನೆ ಹೋಗಬೇಕು ಚಿಕನ್ನು. ಮತ್ತು ಅವರು ಯಾವ್ಯಾವ ನೀರೆಲ್ಲ ತೊಳೆದಿರ್ತಾರೋ, ನಾವು ಮನೇಲಿ ತೊಳಿತೀವಿ, ಬಟ್ ಹುರಿದಾಗ ಅದ್ರದ್ದು ಬ್ಯಾಡ್ ಕಂಟೆಂಟ್ ಎಲ್ಲ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಆಮೇಲೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಹಾಗಾಗಿ ಹುರಿಯೋದು ಅದನ್ನು. ಆಮೇಲೆ ಈ ಖಾರನ ನೋಡಿ ಫ್ರೆಂಡ್ಸ್, ಈ ಖಾರ ರುಬ್ಬಿದ್ದೀನಲ್ಲ,
ಖಾರನೂ ಹಾಕೋಣ. ಖಾರನ ನೋಡಿ, ಹಸಿ ಖಾರ ಅನ್ನಲ್ಲ, ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿದ್ಬಿಟ್ಟು ಜಾರ್ಗೆ ಹಾಕ್ಬೋದಾಯಿತು. ಈಗ ಹಸಿ ಖಾರನೇ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಹಾಕಿದ್ಮೇಲೆ ಇದನ್ನು ಒಂದು 2-3 ನಿಮಿಷ ಬಾಡಿಸ್ಬೇಕು. ಆಗ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿ ಮಸಾಲೆನೂ ಚೆನ್ನಾಗಿಡುತ್ತೆ ಚಿಕನ್ಗೆ, ಮತ್ತು ಹಸಿ ಖಾರನೂ ಹೋಗುತ್ತೆ. ಒಳ್ಳೆಯದೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾರು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಿಂಗೆ ಒಂದು 2 ನಿಮಿಷ ಹುರಿದಿದ್ದೀನಿ ನೋಡಿ. ಆಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಆಡಿಸಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟು, ನಮ್ಮ ತಿಕ್ನೆಸ್ ಬಂದಾಗ ಕಮ್ಮಿ ಹಾಕ್ಕೊಳ್ಳೋದು, ಸ್ವಲ್ಪ ತೆಳು ಬಂದಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಎಲ್ಲ ಎಷ್ಟು ಟೇಸ್ಟ್ ವೈಸ್ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 1 ವಿಷಲ್ಗೆ ಬೇಕಬಿಡುತ್ತೆ ಚಿಕನ್. ಒಂದೊಂದ್ಸರಿ ನಾನು ಒಂದು 2 ವಿಷಲ್ ಬರೆಸ್ತೀನಿ. ಅದು ನೋಡ್ಕೊಂಡು ಮಾಡಿ ನೀವು. 2 ವಿಷಲ್ ಬರ್ಸ್ತೀನಿ ಫ್ರೆಂಡ್ಸ್. ಇಷ್ಟೇ ಇದು ಚಾಪ್ಸ್ದು ಕೆಲಸ. ಈಸಿನೇ. ಹೇಗೆ ಬರುತ್ತೆ ಅಂತ ನಿಮಗೆ ಕುತೂಹಲ ಇರುತ್ತಲ್ವ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿ ನಾನು ಒಂದು 2 ವಿಷಲ್ ಬರೋಕ್ಕೆ ಮುಚ್ಚಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಇಲ್ಲಿ ಚೆನ್ನಾಗಿಯೇ. ಆವಾಗ ಮತ್ತು ಕಾಲು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಅಭ್ಯಾಸ ಆದವ್ರಿಗೆ ಅದ್ರ ಟೇಸ್ಟ್ ಗೊತ್ತು. ನೋಡಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದನ್ನು ಕುಕ್ಕರ್ ಹಾಕಿ ಮುಚ್ಚೋಣ ನಾವು. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ, ಸ್ವಲ್ಪ ಕುದಿ ಹಾಕ್ಕೊಂಡು ಮುಚ್ಚಿದೆ. ಮತ್ತು ಇದಕ್ಕೆ ಚಿಕನ್ ಚಾಪ್ಸ್ಗೆ ಈ ಥರನೇ ಮಾಡಿದ್ರೆ ಚೆನ್ನಾಗೋದು. ಒಂದೊಂದ್ಸರಿ ಹಾಲು ಹಾಕ್ತಾರೆ. ಹಾಲು ಬೇಡಿ, ಇವತ್ತು ಹಾಲು ಚೆನ್ನಾಗಿರಲ್ಲ. ಚಿಕನ್ಗೆ ಈ ಥರ ಖಾರ ರುಬ್ಬೆ ಮಾಡೋದು. ಈ ಮಿಕ್ಸಿಲಿ ನೋಡಿ ಹಾಕಿ, ಈಗ ವಿಷಲೆಲ್ಲ ಹಾಕಿದ್ದೀನಿ. ಈಗ ಒಂದು 2 ವಿಷಲ್ ಬರಲಿ ಫ್ರೆಂಡ್ಸ್. 2 ವಿಷಲ್ ಬಂದಾಗ ಅದನ್ನು ತೆಗಿಯೋಣ ನಾವು. ಆಗ ಅಷ್ಟರೊಳಗೆ ಚಿಕನ್ ಚಾಪ್ಸ್ ರೆಡಿ ಆಗಿರುತ್ತೆ. ಈಸಿ ಫ್ರೆಂಡ್ಸ್ ಮಾಡಿಸೋ ಅಂಥದ್ದು. ಮಾಡ್ಕೊಂಡು ತಿನ್ನೋಕ್ಕೂ ಈಸಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಈಸಿಯಾಗಿರೋದು. ಮತ್ತು ಇದನ್ನು ಪೂರಿ, ರೊಟ್ಟಿ, ಅಕ್ಕಿ ರೊಟ್ಟಿಗೆ ತುಂಬಾ ಟೇಸ್ಟಾಗಿರುತ್ತೆ. ಚಪಾತಿ, ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಚಿಕನ್ ಹಾಕಿ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವುದಕ್ಕೆ ಬೇಕಾದ್ರೂ ಮಕ್ಕಳು ನಾವೆಲ್ಲ ತಿಂತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇಡ್ಲಿಗೇನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಿಕನ್ ಚಾಪ್ಸ್ ಮತ್ತು ಇಡ್ಲಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್. ನೋಡಿ, ಇದೇ ರೀತಿ ಮಾಡ್ಕೊಳ್ಳೋಂಥದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋನೆಲ್ಲ ನೋಡ್ತಾ ಇರೋದಕ್ಕೆ ಎಲ್ಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ನೆಲ್ಲ ಹಾಕೋಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಬೇಕಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದೇ ರೀತಿ ಚಾಪ್ಸ್ ಮಾಡೋ ಅಂಥದ್ದು ಮಾಡ್ಕೊತೀನಿ, ಹೇಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್.